ಅಮ್ಮ ಅಮ್ಮ ದೇವ್ರೇ, ಇನ್ನೇನಪ್ಪ ನೋವು? ಯಾಕೆ ಕಷ್ಟಪಡ್ತಿದ್ದೀರಿ? ಕಾಲು ನೋವು, ಮಂಡಿ ನೋವು ಇದೆಲ್ಲ ಇಟ್ಕೊಂಡು ಸಂಕಟ ಪಡೆದೆ ತಕ್ಕತ್ತ ಇಂತ ಕುಣಿಯೋಕ್ಕಾಗತ್ತಾ? ನನ್ನ ಸಂಕಟ ನನಗೆ. ಈ ಕಾಲು ನೋವಿನ ಜೊತೆ ಹೊಟ್ಟೆ ಉರಿಸ್ಬೇಡ, ಹೋಗಿ ಮಲ್ಕೋ. ನಿಮ್ಮ ಕಷ್ಟ ಕೇಳಿದ್ರೆ ನಿಮಗೆ ಸಮಾಧಾನ ಆಗತ್ತೇನೋ ಅಂತ ಕೇಳಿದೆ. ನಾನು ಕೇಳಿದ್ದು ನಿಮಗೆ ತೊಂದರೆ ಆಗಿದ್ರೆ ಕ್ಷಮಿಸ್ಬಿಡಿ. ಕಷ್ಟಗಳನ್ನು ಬರೀ ಕೇಳಿ ತಿಳ್ಕೊಂಡ್ರೆ ಪರಿಹಾರ ಆಗೋಲ್ಲ. ಅವ್ರ ಕಷ್ಟಕ್ಕೆ ಸಹಾಯ ಮಾಡಿದ್ರೇನೆ ಪರಿಹಾರ ಆಗೋದು. ಸರಿಯಾಗಿ ಹೇಳಿದ್ರಿ. ಈಗ ನಾನೇನು ಮಾಡಲಿ ನಿಮ್ಮ ಕಷ್ಟಕ್ಕೆ? ಏಯ್, ಕಣ್ಣಾರೆ ಕಂಡ್ರು ಕೇಳ್ತಿದ್ಯಲ್ಲ, ಬಾ ಕಾಲೊತ್ತು. ಅಮ್ಮ, ಪರವಾಗಿಲ್ಲ, ಸೇವೆ ಮಾಡೋದನ್ನು ಕಲ್ತಿದೀಯಾ. ಯಾವತ್ತಾದರೂ ಅಪ್ಪ ಅಮ್ಮನ ಸೇವೆ ಮಾಡಿದ್ದೀಯಾ? ಸೇವೆ ಮಾಡೋದಕ್ಕೆ ಅಪ್ಪ ಅಮ್ಮನೇ ಆಗಿರಬೇಕಿಲ್ಲ. ನಾವು ಆ ಮಹಾತಾಯಿನ ಬೇಡ್ಕೋತೀವಿ, ಆದರೆ ಅವಳು ನಮ್ಮ ತಾಯಿ ಅಲ್ಲ ಅಲ್ವಾ? ಹಾಗೆಲ್ಲ ಅನ್ಬಾರ್ದು, ತಪ್ಪಾಯ್ತು ಅಂತ ಕೆನ್ನೆ ಹೊಡ್ಕೋ. ಜಗಜ್ಜನನಿ ಅವಳು. ಯಾರು ಇಲ್ವಾ ನಿನಗೆ? ಅನಾಥೇನಾ?